ಬೆಂಗಳೂರಿನ ಜನತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಮತ್ತೊಂದು ಏರ್ಪೋರ್ಟ್ಗೆ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ. ಇವತ್ತು ರಾಜ್ಯಕ್ಕೆ ಕೇಂದ್ರದ ಟೀಮ್ ಕೂಡ ಎಂಟ್ರಿ ಕೊಡ್ತಾ ಇದೆ. 3 ದಿನಗಳ ಕಾಲ ಸ್ಥಳ ಪರಿಶೀಲನೆಯನ್ನು ನಡೆಸ್ತಾರೆ. ಕನಕಪುರ ರಸ್ತೆ ಹಾಗೂ ನೆಲಮಂಗಲದ ಸಮೀಪ ಕೇಂದ್ರ ತಂಡ ಪರಿಶೀಲನೆಯನ್ನು ನಡೆಸುತ್ತೆ. ಈ ಸ್ಥಳದಲ್ಲಿ ಸುಮಾರು ಒಂದು 10 ವರ್ಷಗಳ ಹವಾಮಾನ ವರದಿಯ ಬಗ್ಗೆ ತಂಡ ಮಾಹಿತಿನ ಕಲೆ ಹಾಕುತ್ತೆ. ಕನಕಪುರ ಭಾಗದಲ್ಲಿ ವಿಮಾನ ನಿಲ್ದಾಣ ಮಾಡೋಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದು, ನೆಲಮಂಗಲ ಭಾಗದಲ್ಲಿ ಏರ್ಪೋರ್ಟ್ ಮಾಡೋಕೆ ಪರಮೇಶ್ವರ್ ಹಾಗೆ ತುಮಕೂರು ಹಾಸನ ಭಾಗದ ನಾಯಕರು ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ ಹಿಂದೆ ಕ್ಯಾಬಿನೆಟ್ನಲ್ಲಿ ಡಿ ಕೆ ಶಿ ಪ್ರಸ್ತಾಪ ಮಾಡಿದ್ರು. ಪರಮೇಶ್ವರ್ ಅವರು ಇಬ್ರು ಕೂಡ ಸುದೀರ್ಘ ಚರ್ಚೆ ಮಾಡಿದ್ರು. ಫೈನಲಿ ಇವತ್ತೊಂದು ಟೀಮ್, ಕೇಂದ್ರದ ಟೀಮ್ ಬರ್ತಾ ಇದೆ. ಅಲ್ಲಿನ ಅಂದ್ರೆ ಇವ್ರು ನಾವು ಹೇಳಿದ ತಕ್ಷಣ ಇಲ್ಲಿಲೇ ಮಾಡಿ ಅನ್ನಕ್ಕಾಗಲ್ಲ. ಹವಾಮಾನ ಪರಿಸ್ಥಿತಿ, ವೆದರ್ ಹೆಂಗಿದೆ, ಹೇಗೆ ಸಪೋರ್ಟ್ ಮಾಡುತ್ತೆ ಲ್ಯಾಂಡಿಂಗಿಗೆ, ಮತ್ತೊಂದು ಹೀಗೆ 10 ಆ್ಯಂಗಲ್ನಲ್ಲಿ ಚರ್ಚೆ ಮಾಡ್ತಾರೆ. ಅದಾದ್ಮೇಲೆ ಅಲ್ವಾ ಏನು ಎತ್ತ ಅಂತ ಫೈನಲಿ ಏನಪ್ಪಾ ಅಂದ್ರೆ ಇನ್ನೊಂದು ಏರ್ಪೋರ್ಟ್ ಆಗ್ತಾ ಇದೆ ಅಂತ ನಮಗೆ ಖುಷಿ ಸುದ್ದಿ. ರಾಜಕೀಯವಾಗಿ ಯಾರ್ಯಾರು ಎಲ್ಲೆಲ್ಲಿಗೆ ಅದನ್ನು ಎಳ್ದಾಡಕ್ ನೋಡ್ತಾರೆ ನೋಡೋಣ ಮುಂದಿನ ದಿನದಲ್ಲಿ. ಇವ್ರುಗಳ ಚರ್ಚೆಯ ನಡುವೆ ಮತ್ತೊಂದು ಏರ್ಪೋರ್ಟ್ ಸಿಗ್ತಾ ಇದೆಯಲ್ಲ, ನಾವು ಅದಕ್ಕೆ ಖುಷಿ ಪಡೋಣ ಅಷ್ಟೇ ಜನತೆ.